8ನೇ ತರಗತಿ ತಿಳಿ ಕನ್ನಡ ಪದ್ಯ ಭಾಗ 1 ಅನ್ವೇಷಣೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 4 ಸಂದರ್ಭದೊಡನೆ ವಿವರಿಸಿರಿ. ವಾಕ್ಯ 1 ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಆಯ್ಕೆ ಈ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದಿರುವ ಗೋಡೆ ಕವನ ಸಂಕಲನದಿಂದ ಆಯ್ದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ ಕವಿ ತಮ್ಮೊಳಗೆ ಪ್ರೀತಿ ಸ್ನೇಹಗಳ ರೂಪದಲ್ಲಿ ಇರುವ ದೇವರನ್ನು ಗುರುತಿಸದೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲದ ದೇವರನ್ನು ಹುಡುಕಿ ವಿಫಲರಾದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ವಾಕ್ಯ 2 ಅಮೃತದ ಸವಿಯಿದೆ ನಾಲಿಗೆಗೆ. ಆಯ್ಕೆ ಈ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದಿರುವ ಗೋಡೆ ಕವನ ಸಂಕಲನದಿಂದ ಆಯ್ದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ ಜೀವನದಲ್ಲಿ ಸ್ನೇಹ, ದ್ವೇಷ, ಸುಖ, ದುಃಖ ಇವೆ ನಂದನ ಬಂಧನಗಳು. ಇವು ಎಲ್ಲಿವೆ ಎಂದರೆ ನಮ್ಮೊಳಗೆ ಇವೆ. ಈ ನಮ್ಮೊಳಗಿರುವ ತಿಳಿಯನ್ನು ಕಲಕದೆ ಇದ್ದರೆ ನಾಲಿಗೆಗೆ ಅಮೃತದ ಸವಿ ದೊರೆಯುತ್ತದೆ ಎಂದು ಹೇಳುತ್ತಾರೆ. ವಾಕ್ಯ 3 ಹತ್ತಿರವಿದ್ದು ದೂರ ನಿಲ್ಲುವೆವು. ಆಯ್ಕೆ ಈ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದಿರುವ ಗೋಡೆ ಕವನ ಸಂಕಲನದಿಂದ ಆಯ್ದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ ನಾವು ದೈಹಿಕವಾಗಿ ಎಷ್ಟೇ ಹತ್ತಿರವಿದ್ದರೂ ನಮ್ಮ ಅಹಂಕಾರ ಕೋಟೆಯಲ್ಲಿ ಸೇರಿಕೊಂಡು ದೂರವೇ ನಿಲ್ಲುತ್ತೇವೆ. ಇದರಿಂದ ಬದುಕಿನಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟವಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ.